ನಿಮ್ಮ ಮಗು ಡೇ ಕೇರ್ಗೆ ಹೋಗ್ತಿದೆ ಅಥವಾ ಸ್ಕೂಲಿಗೆ ಹೋಗ್ತಿದ್ದಾರೆ ಅಂತಂದ್ರೆ ಸೇಫ್ ಆಗಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಿಕಾಸ್ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ನಡೆದಂತ ಈ ಇನ್ಸಿಡೆಂಟ್ ಇಂದ ಪ್ರತಿಯೊಂದು ಪೇರೆಂಟ್ಗೆ ವೇಕಪ್ ಕಾಲ್ ಇದು. ಮಕ್ಕಳನ್ನ ಈ ರೀತಿ ಸ್ಕೂಲಲ್ಲಿ ಕೂಡ್ ಹಾಕೋದಾಗಿರ್ಬಹುದು ಅಥವಾ ಹೊಡೆಯೋದಾಗಿರ್ಬಹುದು, ಇದೆಲ್ಲ ಬೇರೆ ಬೇರೆ ಆಕ್ಟ್ಸ್ ಅಲ್ಲಿ ಕ್ರಿಮಿನಲ್ ಒಫೆನ್ಸ್ ಆಗುತ್ತೆ. ಹರ್ಟ್, ಗ್ರೀವಿಯಸ್ ಹರ್ಟ್, ರಾಂಗ್ಫುಲ್ ಕನ್ಫೈನ್ಮೆಂಟ್ ಒಫೆನ್ಸ್ ಆಗುತ್ತೆ BNS ಅಲ್ಲಿ. ಇಫ್ ಇನ್ ಕೇಸ್ ಮಕ್ಕಳನ್ನ ಏನಾದ್ರೂ ಕ್ರುಯಲ್ಟಿ ರೀತಿ ನಡ್ಸ್ಕೊಂಡಿದ್ದಾರೆ, ದೆನ್ JJ ಆಕ್ಟ್ ಅಲ್ಲಿ ಒಫೆನ್ಸ್ ಆಗುತ್ತೆ, ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಲ್ಲಿ. ಹಾಗೆ ಸ್ಕೂಲ್ ಅಲ್ಲಿ ಏನಾದ್ರೂ ಸೆಕ್ಷುಯಲ್ ಅಬ್ಯೂಸ್ ನಡೆದಿದೆ ಅಂತ ಗೊತ್ತಾದ್ರೆ ಅದು ಪಾಕ್ಸೋ ಅಂಡರ್ ಅಲ್ಲಿ ಒಫೆನ್ಸ್ ಆಗುತ್ತೆ. ಆಸ್ ಅ ಪೇರೆಂಟ್ ನೀವು ಮಾಡ್ಬೇಕಾಗಿರೋದು ಏನಂತಂದ್ರೆ, ನಿಮಗೆ ಗೊತ್ತಾದ ತಕ್ಷಣ ಫಸ್ಟ್ ನೀವೊಂದು FIR ಅಥವಾ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿಸಿ, ನೀವು ಕಳಿಸ್ತಿರುವಂತ ಸ್ಕೂಲಿನ ವಿಡಿಯೋ ಆಕ್ಸೆಸ್ ಅನ್ನ ತಗೊಳ್ಳಿ, ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಮಾನಿಟರ್ ಮಾಡ್ತೀರಿ. ಆ ಒಂದು ವಿಡಿಯೋ ಎವಿಡೆನ್ಸಸ್, ಫುಟೇಜ್ ಎಕ್ಸೆಟ್ರಾನ ಆಸ್ ಎವಿಡೆನ್ಸ್ ಯೂಸ್ ಮಾಡಿ ನಿಮ್ಮ ಮಗು ಜೊತೆ ರೆಗ್ಯುಲರ್ ಆಗಿ ಮಾತನಾಡ್ತೀರಿ, ಸ್ಕೂಲಲ್ಲಿ ಏನ್ ನಡೀತಿದೆ ಅಂತ ಕೇಳ್ತೀರಿ, ರಿಕ್ವೈರ್ಡ್ ಮೆಡಿಕಲ್ ಟೆಸ್ಟ್ ಆಗಿರ್ಬಹುದು ಅಥವಾ ಸೈಕಲಾಜಿಕಲ್ ಅಸೆಸ್ಮೆಂಟ್ ಟೆಸ್ಟ್ ಅನ್ನ ಮಾಡಿಸಿ. ಬಿಕಾಸ್ ಪ್ರತಿ ಮಗು ಪ್ರತಿಯೊಂದನ್ನು ಬಾಯ್ಬಿಟ್ಟು ಹೇಳೋದಿಲ್ಲ. ಹಾಗೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಮತ್ತೆ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ರೈಟ್ಸ್ ಅಲ್ಲಿ ಕೂಡ ಸಹ ಕಂಪ್ಲೇಂಟ್ ಅನ್ನ ಕೊಡಿ. ಈ ಕೇಸ್ ಅಲ್ಲಿ ಸ್ಕೂಲ್ ಅಲ್ಲಿ ಇದ್ದಂತ ಕೇರ್ ಗಿವರ್ಸ್ ಮೇಲೆ ಅಂತೂ ಕೇಸ್ ಆಗೇ ಆಗುತ್ತೆ. ಅದರ ಜೊತೆಗೆ ಅದರ ಕಮಿಟಿ ಅಥವಾ ಮ್ಯಾನೇಜ್ಮೆಂಟ್ ಅವರ ತಪ್ಪಿದೆ, ನೆಗ್ಲಿಜೆನ್ಸ್ ಇದೆ ಅನ್ನೋದು ಗೊತ್ತಾದ್ರೆ ಡೆಫಿನೆಟ್ಲಿ ಅವರನ್ನು ಸಹ ಈ ಕೇಸ್ ಅಲ್ಲಿ ಅಕ್ಯೂಸ್ ಆಗಿ ಮಾಡಬಹುದು. ನಿಮ್ಮ ಮಗುವಿನ ರೈಟ್ ಗಿಂತ ಅಥವಾ ನಿಮ್ಮ ಮಗುವಿನ ಪ್ರೊಟೆಕ್ಷನ್ ಗಿಂತ ಹೆಚ್ಚಿಗೆ ಇನ್ಯಾವುದೂ ಇಲ್ಲ. ಸೊ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಅಂಡ್ ಪಾಕ್ಸೋ ಆಗಲಿ ಅಥವಾ JJ ಆಕ್ಟ್ ನ ರಿಲೇಟೆಡ್ ಇನ್ನಿತರೆ ಒಫೆನ್ಸಸ್ ರಿಲೇಟೆಡ್ ಅವೇರ್ ಆಗಿರಿ.